ಸೊ ಇವತ್ತಿನ ಅಡುಗೆ ನಾನು ಮಾಡ್ತಾ ಇದ್ದೀನಿ ಆ್ಯಂಡ್ ನಮ್ಮಮ್ಮಂಗೆ ಕೇಳೋಣ ಏನು ಬೇಕು ಅವರಿಗೆ ಅಂತ. ಏನು ಬೇಕು ಮ್ಯಾಮ್? ನಿನ್ನ ಕೈಯಿಂದ ಪನ್ನೀರ್ ಮಸಾಲ. ಪನ್ನೀರ್ ಮಸಾಲ ಮಾಡೋಣ. ಇದು ನಮ್ಮಮ್ಮನ ಫೇವ್ರೇಟ್. ಸೊ ಬನ್ನಿ ಮಾಡೋಣ. ಸೊ ಇವತ್ತು ನಾನು ಅಡುಗೆ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ಈಸಿ ರೆಸಿಪಿ ಪನ್ನೀರ್ ಮಸಾಲ ಮಾಡೋಣ. ಆ್ಯಂಡ್ ಇದು ನಮ್ಮಮ್ಮಂಗೂ ಫೇವ್ರೇಟ್. ಅವ್ರಿಗೆ ಒಂದಿನ ರೆಸ್ಟ್ ಕೊಟ್ಬಿಟ್ಟು ಇವತ್ತು ನಾವು ರೆಸಿಪಿ ಮಾಡೋಣ. ಬನ್ನಿ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ತೋರಿಸ್ತೀನಿ. 5 ನಿಮಿಷದಲ್ಲಿ ಆಗೋಗುತ್ತೆ. ಫಟಾಫಟ್ ಅಂತ ಮಾಡೋಣ ಬನ್ನಿ. ಸೊ ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್. 2 ಈರುಳ್ಳಿ ತೊಗೊಂಡಿದ್ದೀನಿ, 2 ಟೊಮ್ಯಾಟೊ ತೊಗೊಂಡಿದ್ದೀನಿ, ಹಸಿಮೆಣಸು, ಒಣಮೆಣಸು. ಈ ಹೆಚ್ಚಿರೋ ಈರುಳ್ಳಿ ನಿಮಗೆ ಲಾಸ್ಟಿಗೆ ಬೇಕಾಗುತ್ತೆ. ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಲವಂಗ, ಚಕ್ಕೆ, ಒಂದು ಸ್ವಲ್ಪ ಗೋಡಂಬಿ, ಉಪ್ಪು, ಗರಂ ಮಸಾಲ, ಒಂದು ಚೂರು ಧನಿಯಾ, ಒಂದು ಚೂರು ಖಾರದ ಪುಡಿ. ಆ್ಯಂಡ್ ಮೇಯ್ನಾಗಿ ಬೇಕಾಗಿರೋದು ಪನ್ನೀರ್. ನಾನಿಲ್ಲಿ ನಂದಿನಿ ಪನ್ನೀರ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ನೀವು ಅದು ಮಾಡಿ. ಸೊ ಫಸ್ಟು ಸ್ಟವ್ ಹಚ್ಕೊಳ್ಳೋಣ. ನಮ್ಮಮ್ಮ ಎಲ್ಲ ರೆಸಿಪಿ ಮಾಡ್ತಾರೆ, ಬಟ್ ಪನ್ನೀರ್ ಮಸಾಲ ಎಸ್ಪೆಷಲಿ ನನ್ನ ಕೈಯೆಲ್ಲ ಮಾಡಿಸ್ತಾರೆ. ಬಿಕಾಸ್ ನಾನು ಅಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ. ನಮ್ಮಮ್ಮ ಇಲ್ಲ, ಅದಕ್ಕೆ ನಾನೇ ಫಸ್ಟ್ ಹೊಗಳ್ಕೊಂಡ್ಬಿಡ್ತಾ ಇದ್ದೀನಿ. ಸೊ ಇವಾಗ ಈ ಬಾಣಲಿಗೆ ಒಂದು ಸೌಟ್, ಚಿಕ್ಕ ಸೌಟ್ ಎಣ್ಣೆ ಹಾಕ್ತಾ ಇದ್ದೀನಿ. ಆ್ಯಂಡ್ ನಾನು 4 ಜನಕ್ಕೆ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾವು ಫಸ್ಟ್ ಹಾಕ್ತಾ ಇರೋದು ಲವಂಗ, ಚಕ್ಕೆ, ಒಣಮೆಣಸು 5 ತೊಗೊಂಡಿದ್ದೀನಿ, ಹಸಿಮೆಣಸು 2, ಆಮೇಲೆ ಬೆಳ್ಳುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಗೋಡಂಬಿ ಲಾಸ್ಟಿಗೆ ಹಾಕೋಣ. ನುಗ್ತಾ ಇದ್ದಾರೆ, ವಿಡಿಯೋ ಮಾಡ್ತಾ ಇದ್ದೀನಿ. ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದೊಂದು ಸ್ವಲ್ಪ ಹುರ್ಕೊಂಡಾಗಿದೆ. ನಾವು ಇವಾಗ ಗೋಡಂಬಿ ಹಾಕ್ತಾ ಇದ್ದೀನಿ. ಗೋಡಂಬಿ ಜಾಸ್ತಿ ಹುರಿಯೋದು ಇಷ್ಟ ಇಲ್ಲ ನನಗೆ, ಅದಕ್ಕೋಸ್ಕರ ಲಾಸ್ಟಿಗೆ ಹಾಕೋದು. ಸೊ ಗೋಡಂಬಿ ಒಂದು ಸ್ವಲ್ಪ ಹುರ್ಕೊಂಡು ಆಮೇಲೆ ಈರುಳ್ಳಿ ಹಾಕೋಣ. ಮಧ್ಯದಲ್ಲಿ ಅಡುಗೆ ಮಾಡ್ತಿರ್ಬೇಕಾದ್ರೆ ತಿಂತಾ ಇರಿ ಏನಾದರೂ. ಏನಕ್ಕಂದರೆ ಎನರ್ಜಿ ಬೇಕಾಗುತ್ತೆ ನಿಮಗೆ ಅಡುಗೆ ಮಾಡೋಕ್ಕೆ. ಗೋಡಂಬಿನೂ ಜಾಸ್ತಿ ಹುರಿದಿಲ್ಲ, ನಾವು ಬೇರೆದೆಲ್ಲ ಹುರ್ಕೊಂಡಿದ್ದೀವಿ. ಇವಾಗ ಈರುಳ್ಳಿ ಹಾಕೋಣ. ಈ ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಆಗೋ ತನಕ ನಾವು ಡ್ಯಾನ್ಸ್ ಮಾಡೋಣ. ಸ್ವಲ್ಪ ಬ್ರೌನ್ ಆಗಾಗಿದೆ. ನಾವಿವಾಗ ಇಲ್ಲಿರೋ ಟೊಮ್ಯಾಟೋನ ಹಾಕೋಣ. ಸೊ ಇವಾಗ ನಾವು ಇದಕ್ಕೆ ಟೊಮ್ಯಾಟೋನ ಹಾಕೋಣ. ಆಫ್ ಮಾಡ್ಬಿಟ್ಟು ಇದನ್ನ ಒಂದು ತಟ್ಟೆಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ತಣ್ಣಗಾಗಕ್ಬಿಟ್ಟು ಆಮೇಲೆ ರುಬ್ಬೋಣ. ಓಕೆ, ಇದು ತಣ್ಣಗಾಗ್ಲಿ. ಅಲ್ಲಿ ತನಕ ನಾವು ನಮ್ಮ ಪನ್ನೀರ್ನ ಹೆಚ್ಕೊಳ್ಳೋಣ. ಬನ್ನಿ, ಪನ್ನೀರ್ನ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಏನಕ್ಕಂದರೆ ನಮ್ಮ ಮನೇಲಿ ದೊಡ್ಡ ಪನ್ನೀರ್ ಚಂಕ್ಸ್ ಅಷ್ಟು ಇಷ್ಟಪಡಲ್ಲ. ಆ್ಯಂಡ್ ನನಗೂ ಅಷ್ಟು ಇಷ್ಟ ಆಗಲ್ಲ. ಏನಕ್ಕಂದರೆ ಚಿಕ್ಕದ್ರಲ್ಲಿ ಮಸಾಲೆನೂ ಚೆನ್ನಾಗಿ ಹಿಡಿಯುತ್ತೆ. ಆ್ಯಂಡ್ ನೀವು ಲೈಕ್ ಒಂದು ತುತ್ತಬೇಕಂದ್ರೆ ಕರೆಕ್ಟಾಗಿ ಇದನ್ನ ಏನು ಮುರಿಯೋದು ಬೇಡ, ಏನು ಬೇಡ, ಚಿಕ್ಕದಾಗಿರುತ್ತೆ. ಸೊ ಈಸಿಯಾಗಿ ನೀಟಾಗಿ ತಿನ್ಬೋದು ಅಂತ ನೋಡಿ ಇಷ್ಟು ಚಿಕ್ಕದು ಮಾಡ್ಕೊಂಡಿದ್ದೀನಿ. ಇಷ್ಟು ಚಿಕ್ಕ ಇದನ್ನು ಟ್ರಾನ್ಸ್ಫರ್ ಮಾಡಿ ರುಬ್ಬೋಣ. ಓಕೆ, ತಣ್ಣಗಾಗಿದೆ. ಬಿಸಿ ಮಾತ್ರ ರುಬ್ಬಕ್ಕೆ ಹೋಗಬೇಡಿ. ಒಂದ್ಸಲಿ ಇದೇ ಪನ್ನೀರ್ ಮಸಾಲೆ ಮಾಡೋಕ್ಕೆ ಹೋಗಿ ಬಿಸಿ ರುಬ್ಬಿಟ್ಟಿದ್ದೆ. ಇಡೀ ಅಡುಗೆ ಮನೆ ಫುಲ್ ಸಿಡ್ದೋಗಿತ್ತು ಇದ್ರ ಮಸಾಲೆಯಿಂದ. ಆಮೇಲೆ ನಾನೇ ಕ್ಲೀನ್ ಮಾಡಬೇಕಾಯ್ತು. ಚಿಕ್ಕದು ಒಂದು ಈರುಳ್ಳಿ ಏನು ತೊಗೊಂಡಿದ್ದೀನಿ ಅದನ್ನು ಫಸ್ಟ್ ಫ್ರೈ ಮಾಡ್ಕೊಳ್ಳೋಣ, ಗೋಲ್ಡನ್ ಬ್ರೌನ್ ಆಗೋ ತನಕ. ಓಕೆನಾ? ಸೊ ಎಣ್ಣೆ ಇಲ್ಲಿದೆ, ಮತ್ತೆ ಒಂದು ಚಮಚ ಎಣ್ಣೆ ಹಾಕೊತ ಇದ್ದೀನಿ. ಅದು ಕಾದಾದ್ಮೇಲೆ ಈರುಳ್ಳಿ ಹಾಕೋಣ. ಸುಮಾರು ಜನ ನನಗೆ ನನ್ನ ಡಯಟ್ ಪ್ಲಾನ್ ಬಗ್ಗೆ ಕೇಳ್ತಾ ಇದ್ದೀರಾ. ಸೊ ನಾನು ಆಲ್ರೆಡಿ ಲೆಗ್ ಡೇ ಯಾವಾಗ ಮಾಡಿದ್ದೆ ಅವಾಗೇನೆ ನಾನು ಹೇಳಿದ್ದೆ ನಾನು ಏನೇನು ತಿಂತೀನಿ ಅಂತ. ಬಟ್ ಇನ್ನೊಂದ್ಸಲಿ ಅದನ್ನು ಹೇಳ್ಬಿಡ್ತೀನಿ ನಿಮಗೆ. ಫಸ್ಟ್ ಈರುಳ್ಳಿ ಹಾಕೋಣ. ಸೊ ನಾನು ಬೆಳಗ್ಗೆ ಏನಿಲ್ಲ, ಬೆಳಗ್ಗೆ ತಿಂಡಿಗೆ ನಮ್ಮಮ್ಮ ಏನು ತಿಂಡಿ ಮಾಡಿರ್ತಾರೆ ಅದನ್ನೇ ತಿನ್ನೋದು ನಾನು. ಇಲ್ಲ ದೋಸೆ, ಇಡ್ಲಿ, ಅವಲಕ್ಕಿ ಅದನ್ನೇ ಒಂದು ಚೂರು ತಿನ್ಕೊಂಡ್ಬಿಡಿ. ಆಮೇಲೆ ಪೋಸ್ಟ್ ವರ್ಕೌಟ್ ಪ್ರೋಟೀನ್ ಶೇಕ್ ಕುಡಿತೀನಿ. ಮಸಲ್ ಬ್ಲೇಸ್ ಇದೆ, ಅಥವಾ ನಿಮಗೆ
ಬೇರೆ ಬೇಗ ಅಂದರೆ ಒರಿಜಿನ್ ನ್ಯೂಟ್ರಿಷನ್ ಇದೆ, ಅದು ವೀಗನ್ನು. ಆ್ಯಂಡ್ ಇನ್ನೊಂದು ಹೋಲ್ ಟ್ರೂತ್ ಇದೆ, ಅದು ವೇ ಪ್ರೋಟೀನೇ. ಸೊ ನೀವು ಯಾವುದಾದ್ರೂ ತೊಗೋಬೋದು. ಆ್ಯಂಡ್ ಮಧ್ಯಾಹ್ನಕ್ಕೆ ಏನು ತೊಗೋತೀನಿ ಅಂದರೆ ಒಂದು ಸ್ವಲ್ಪ ಅನ್ನ. ನೀವು ಕುಕ್ಡ್ ಆಗಿದ್ರೆ 150 ಗ್ರಾಮ್ಸ್ ತೊಗೊಳ್ಳಿ, ಅನ್ಕುಕ್ಡ್ ರಾ ಆಗಿದ್ರೆ 50 ಗ್ರಾಮ್ಸ್ ವೇ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಸಾರು, ಒಂದಿಷ್ಟು ಪ್ರೋಟೀನಿಗೆ ಚಿಕನ್ ಅಥವಾ ಪನ್ನೀರ್, ಇವಾಗ ಏನು ಮಾಡ್ತಾ ಇದ್ದೀನಿ ಅದು, ಅಥವಾ ನೀವು ಸೋಯಾನೂ ತೊಗೋಬೋದು, ನಿಮಗೆ ಏನು ಇಷ್ಟ ಅದು. ಟೋಫು ಇಷ್ಟ ಇದ್ದರೆ ಅದನ್ನು ತೊಗೊಳ್ಳಿ. ಸೊ ಪ್ರೋಟೀನಿಗೆ ಮತ್ತು ವೆಜಿಟೇಬಲ್ ಪಲ್ಯ ಒಂಚೂರು. ವೆಜಿಟೇಬಲ್ ಪಲ್ಯ ಏನಕ್ಕೆ ಜಾಸ್ತಿ ತಿನ್ನಿ ಅಂದರೆ ನೀವು ಕಟ್ಟಿಂಗಲ್ಲಿದ್ದರೆ ಬೆಸ್ಟ್, ಅದು ನಿಮಗೆ ಹೊಟ್ಟೆನೂ ತುಂಬುತ್ತೆ ಆ್ಯಂಡ್ ಅದ್ರ ಕ್ಯಾಲೋರಿ ಕೌಂಟು ಆಗಲ್ಲ. ಆ್ಯಂಡ್ ಸಂಜೆಗೆ ಹೊಟ್ಟೆ ಹಸಿದ್ರೆ 2 ಮೊಟ್ಟೆ, 1 ಬನಾನಾ. ಆ್ಯಂಡ್ ರಾತ್ರಿಗೂ ಸೇಮ್ ಫುಡ್, ಅನ್ನ ಸಾರು, ಪ್ರೋಟೀನಿಗೆ ಚಿಕನ್ ಅಥವಾ ಪನ್ನೀರ್, ಆ್ಯಂಡ್ ಒಂದು ಸ್ವಲ್ಪ ವೆಜಿಟೇಬಲ್ ಪಲ್ಯ. ಸೊ ಇವಾಗ ಇದು ಗೋಲ್ಡನ್ ಬ್ರೌನ್ ಆಗಿದೆ ನಮ್ಮ ಈರುಳ್ಳಿ ಹೆಚ್ಕೊಂಡಿರೋದು. ಈ ಮಸಾಲೆ ಹಾಕೋಕ್ಕಿಂತ ಮುಂಚೆ ನಾವು ಒಂದು ಸ್ವಲ್ಪ, ನಾನು ಆಯಿಲಲ್ಲೇ ಇದನ್ನು ಫ್ರೈ ಮಾಡ್ಕೋತೀನಿ. ಏನಂದರೆ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಅಲ್ಲ, ಖಾರದ ಪುಡಿ ಮತ್ತು ಕೋರಿಯಂಡರ್ ಪೌಡರ್ನ ಒಂದು ಚಮಚ ಖಾರದ ಪುಡಿ, 1 ಚಮಚ ಕೋರಿಯಂಡರ್ ಪೌಡರ್, ಒಂಚೂರು ಮಸಾಲೆಯಲ್ಲೇ ಹಿಂಗೆ ಅಂದ್ಕೊಂಡ್ಬಿಟ್ಟು ಆಮೇಲೆ ಈ ಪೇಸ್ಟ್ ಹಾಕೋಣ. ಓಕೆ, ಇವಾಗ ಈ ಪೇಸ್ಟ್ ಹಾಕೋಣ ಬನ್ನಿ. ಇವಾಗ ನಿಮಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು 1 ಚಮಚ, ಒಂದು ಚುಟ್ಟಿ ಪನ್ನೀರ್ ಹಾಕೊಳ್ಳೋಣ. ಮುಂಚೆ ನೀರು ಹಾಕ್ಬಿಡಿ, ನೀರು ಲಾಸ್ಟಿಗೆ ಹಾಕೋಣ. ಏನಕ್ಕಂದರೆ ಪನ್ನೀರ್ಗೆ ಮಸಾಲೆ ಹಿಡೀಲಿ ಅಂತ. ಸೊ ಅದನ್ನು ಫಸ್ಟ್ ಮಸಾಲೆಯಲ್ಲೇ ಬೇಯಿಸ್ಕೊಬಿಡ್ತೀನಿ ನಾನು ಒಂದು ಸ್ವಲ್ಪ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಯೋಕ್ಕಿಡೋಣ ಒಂದು ಸ್ವಲ್ಪ ಹೊತ್ತು. ಪನ್ನೀರಿಗೆ ಜಾಸ್ತಿ ಕುದಿಯೋದು ಬೇಡ, ಬಿಕಾಸ್ ಆಬ್ವಿಯಸ್ಲಿ ಚಿಕನ್ ಅಲ್ಲ ಅದು. ಸೊ ಇಷ್ಟು ನೀರು ಹಾಕೊಳ್ಳೋಣ. ಚೆಕ್ ಮಾಡಕ್ಕೆ ಬರ್ತಾ ಇದ್ದೀರಾ ಚೆನ್ನಾಗಿ ಮಾಡಿದ್ದೀನಾ ಇಲ್ಲ ಅಂತ? ಪನ್ನೀರ್ ವಿಷಯದಲ್ಲಿ ಅದಕ್ಕೆ ಸೂಪರ್. ಮೊಮ್ಮ ಮಾಡಿರೋ ಪೂಜೆ ಹಾಗೆ ಹೈಲೈಟ್ ಆಗ್ತಾ ಇದೆ. ಸುಮ್ಮನೆ ಕ್ಯಾಮ್ರಾ ಇಟ್ಟೆ ಮಾತಾಡ್ಸೋಣ ಅಂತ, ಬಟ್ ಫಸ್ಟ್ ಪೂಜೆ ತೋರಿಸ್ಬಿಡ್ತೀನಿ ನಿಮಗೆ. ಪನ್ನೀರ್ ಆಲ್ರೆಡಿ ಕುದಿಯೋಕೆ ಇಟ್ಟು ಬಂದಿದ್ದೀನಿ. ಸ್ಮೆಲ್ ಬರ್ತಾ ಇದೆಯಾ? ಬರ್ತಾ ಇದೆ. ನನಗೆ ಇವರು ಹಚ್ಚಿರೋ ಉದ್ಬತ್ತಿ ಸ್ಮೆಲ್ಲೇ ಜಾಸ್ತಿ ಬರ್ತಾ ಇದೆ. ಅದು ಚೆನ್ನಾಗಿದೆ ಉದ್ಬತ್ತಿ. ಹೌದು, ಉದ್ಬತ್ತಿ ತುಂಬ ಚೆನ್ನಾಗಿದೆ, ನಮ್ಮ ಮಾವ ಕೊಟ್ಟಿದ್ದು ಅಲ್ಲ. ಆ್ಯಂಡ್ ಇನ್ನೇನಾದರೂ ಹೇಳೋಕ್ಕಿದೆಯಾ ನಿಮಗೆ? ಆರಾಮಾಗಿ ಕೂತಿದ್ದೀರಲ್ಲ ಅಡುಗೆ ಮಾಡೋದು ಬಿಟ್ಟು. ಅಡುಗೆ ಇವತ್ತು ಅದಿತಿ ಮಾಡ್ತೀನಿ ಅಂತ ಹೋಗಿದ್ದಾಳೆ, ನಾನು ಯಾಕೆ ಮಾಡಲಿ, ಅದಕ್ಕೆ ಆರಾಮಾಗಿ ಇವತ್ತು ರೆಸ್ಟ್ ತಗೋತಾ ಇದ್ದೀನಿ. ಆ್ಯಂಡ್ ನೀವೂ ನಿಮ್ಮ ಅಮ್ಮಂಗೆ ಒಂದು ಸ್ವಲ್ಪ ರೆಸ್ಟ್ ಕೊಡಿ. ನೀವು ಅಡುಗೆ ಮಾಡೋದು ಕಲೀರಿ. ಅಡುಗೆ ಬರಲ್ಲ ಅಂದರೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಿ, ನನ್ನ ಚಾನಲ್ ನೋಡ್ಕೊಂಡು ಮಾಡಿ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್. ಸಾರಿ, ಬಾಯ್ ಅಂತ ಇದ್ದೀನಿ. ಪನ್ನೀರ್ ಏನಾಗಿದೆ ನೋಡ್ಕೊಬರೋಣ. ನಿಮ್ಗೆ ಅರ್ಧ ರೆಸಿಪಿ ತೋರಿಸ್ತಾಳೆ ಇವಳು. ಲಿಂಬೆಹಣ್ಣೇನು ಹಿಂಡಲ್ಲ, ಬಿಕಾಸ್ ಟೊಮ್ಯಾಟೊನೇ ಒಂದು ಸ್ವಲ್ಪ ಹುಳಿ ಇರುತ್ತೆ ಅದಕ್ಕೋಸ್ಕರ. ಅಥವಾ ಮೊಸರು ಏನೂ ಹಾಕಲ್ಲ, ಏನಕ್ಕಂದರೆ ಫ್ಲೇವರ್ ಹೊಟ್ಟೋಗ್ಬಿಡುತ್ತೆ ಮಸಾಲೆದು. ಆ್ಯಂಡ್ ಇವಾಗ ನಮ್ಮಮ್ಮ ಅಯ್ಯಪ್ಪ ಸ್ವಾಮಿ ಪ್ರಸಾದ ಬಂದಿದೆ, ಅದನ್ನು ಓಪನ್ ಮಾಡಿ ತೆಗಿತಾ ಇದ್ದಾರೆ. ತುಂಬ ಟೇಸ್ಟಿಯಾಗಿರುತ್ತೆ ಈ ಪ್ರಸಾದ, ನಂಗಂತೂ ಸಿಕ್ಕಾಪಟ್ಟೆ ಫೇವ್ರೆಟ್. ನೋಡಿ, ನಮ್ಮ ಪನ್ನೀರ್ ಮಸಾಲ ಕುದೀತಾ ಇದೆ, ತುಂಬ ಟೇಸ್ಟಿಯಾಗಿದೆ. ಇದು ಇನ್ನೊಂಚೂರು ಕುದೀಲಿ. ಅದೇ ಆಯ್ತಾ? ಎಷ್ಟೊತ್ತದೆ? ಬೇಗ ಕೋರದಿ, ಹೊಟ್ಟೆ ಹಸಿತಾ ಇದೆ. ನಾನಾದರೆ 1 ಗಂಟೆಗೆಲ್ಲ ಊಟ ಕೊಡ್ತೀನಿ, 2 ಗಂಟೆ ಆಗ್ತಾ ಬಂದು ಊಟ ಇಲ್ಲ. ಸುಳ್ಳಿ, ಇನ್ನೂ 2 ಗಂಟೆ ಆಗಿಲ್ಲ, ಇನ್ನೇನು 5-10 ನಿಮಿಷ ಇದೆ. ಇವಾಗ ಇದನ್ನ ಸರ್ವ್ ಮಾಡಿ ನಮ್ಮ ಅಮ್ಮಂಗೆ ಕೊಡೋಣ. ಪನ್ನೀರ್ ಮಸಾಲ ರೆಡಿ. ಗುಡ್. ಆ್ಯಂಡ್ ಕುಲ್ಚಾ, ವೇರ್ ಇಸ್ ಕುಲ್ಚಾ? ಬಟರ್ ಕುಲ್ಚಾ, ನಾನ್ ಕಟ್. ಇವಾಗ ನಮ್ಮಮ್ಮ ಚಪಾತಿ ಮಾಡ್ತಾರೆ, ನಾವು ಪನ್ನೀರ್ ಮಸಾಲ ತಿನ್ನೋಣ ಅದ್ರ ಜೊತೆ. ಬನ್ನಿ. ಟ್ರುತ್ ಹೆಂಗಿದೆ? ಚೆನ್ನಾಗಿದ್ಯಾ? ಸಖತ್ತಾಗಿದ್ಯಾ? ವಾವ್, ಸ್ಪೀಚ್ಲೆಸ್ ಆಗಿದ್ದಾರೆ ನಮ್ಮಮ್ಮ. ಸೊ ಇವತ್ತಿನ ವಿಡಿಯೋಗೆ ಅಷ್ಟೇ ಗಾಯ್ಸ್. ಬಾಯ್ ಬಾಯ್. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.